ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಶ್ರೀ ಸಾಯಿ ವಿದ್ಯಾಪೀಠ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಸರ್ ವಿಶ್ವೇಶ್ವರಯ್ಯ ನೀಟ್ ಮತ್ತು IIT ಅಕಾಡೆಮಿ ಲಿಂಗಸೂರು ಮತ್ತು ಸಿಂಧೂರು ಈ ಒಂದು ಕಾಲೇಜು ಈ 3 ವರ್ಷದಲ್ಲಿ ನೀಟ್ ಫಲಿತಾಂಶದಲ್ಲಿ ಜಿಲ್ಲೆಯಲ್ಲಿ ಅಗ್ರಸ್ಥಾನ ಕರ್ನಾಟಕ ಭಾಗದಲ್ಲಿ ಅಗ್ರಸ್ಥಾನ ಇರಬಹುದೇನೋ ಅಂತ ನಾನು ಭಾವಿಸ್ತೇನೆ. ಗುಲ್ಬರ್ಗಾದಲ್ಲಿ ಕೆಲವು ಕಾಲೇಜುಗಳಿದ್ದಾವೆ. ಅದು ನನಗೆ ಅನಿಸ್ತದೆ ಈ ಒಂದು ಹಿಂದುಳಿದ ಜಿಲ್ಲೆಗಳಲ್ಲಿ ಗ್ರಾಮೀಣ ಮಕ್ಕಳ ಪ್ರತಿಭೆಯನ್ನು ಹೊರಚನ್ನುವಂಥ ಕೆಲಸ ಮಾಡುವುದರ ಮೂಲಕ ಈ ನೀಟ್ ಅನ್ನುವಂಥ ವಿಚಾರ ಮತ್ತು ಈ ತಾಂತ್ರಿಕ ಶಿಕ್ಷಣದ ಆಯ್ಕೆ ವಿಚಾರದಲ್ಲಿ ಅದು MBBS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಇನ್ನಿತರ ವಿಚಾರಗಳಲ್ಲಿ ನಮ್ಮ ಮಕ್ಕಳ ಆಯ್ಕೆ ಆಗುವಂತಹದ್ದು ಒಂದು ಕಾಲದಲ್ಲಿ ಒಂದು ಕನಸಿನ ವಿಚಾರ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಈ ಒಂದು 3 ವರ್ಷದಲ್ಲಿ ಈ ಒಂದು ಶಾಲೆಯಲ್ಲಿ ಎರಡು 2024ನೇ ಇಸ್ವಿಯಲ್ಲಿ ಸುಮಾರು 21 ವಿದ್ಯಾರ್ಥಿಗಳು MBBS ಇರ್ಬೋದು, BAMS ಇರ್ಬೋದು, BDS ಇರ್ಬೋದು ಈ ರೀತಿ ಅತ್ಯಧಿಕ ಅಂಕಗಳನ್ನು ಪಡೆಯುವುದರ ಮೂಲಕ ಆಯ್ಕೆಯಾಗಿರುವಂತಹದ್ದು ಮತ್ತು 25ನೇ ಇಸ್ವಿಯಲ್ಲಿ ಕೂಡ ಸುಮಾರು 30 ವಿದ್ಯಾರ್ಥಿಗಳು ಇದೇ ರೀತಿಯಲ್ಲಿ ಆಯ್ಕೆಯಾಗಿರುವಂತಹದ್ದು. ಈಗ 26ನೇ ಇಸ್ವಿಯಲ್ಲಿ ಅನುಕುಮಾರ್ ಅನ್ನುವಂಥ ವಿದ್ಯಾರ್ಥಿ 612 ಅಂಕಗಳನ್ನು ಗಳಿಸಿ ಅಖಿಲ ಭಾರತ ರ್ಯಾಂಕ್ ಗಳಿಸಿರುವಂತಹದ್ದು ನಮ್ಮ ಭಾಗದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆಯಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ನಾನು ತಿಳಿಸ್ತೇನೆ. ಹಾಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರ್ಟಿಕಲ್ 371J ಇರುವಂಥ ಈ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಬೆಳವಣಿಗೆಯನ್ನು ಕಾಣಬೇಕು ಅನ್ನುವಂಥದ್ದು ಬಹಳಷ್ಟು ಮಹತ್ವವಾಗಿರುವಂಥ ವಿಚಾರ ಆಗಿರುವಂಥ ಈ ಸಂದರ್ಭದಲ್ಲಿ ಈ ತಾಂತ್ರಿಕ ಶಿಕ್ಷಣ ಕ್ಷೇತ್ರ ಇದೆ, ಇದು ಬಹಳ ಮಹತ್ವ ಪಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಒಂದು ಉತ್ತಮ ಭವಿಷ್ಯ ನಮ್ಮ ಗ್ರಾಮೀಣ ಮಕ್ಕಳ ಭವಿಷ್ಯವನ್ನು ಉದ್ದೀಕರಿಸುವಂಥ ಕೆಲಸವನ್ನು ಈ ಒಂದು ಶಿಕ್ಷಣ ಸಂಸ್ಥೆಯ ಮೂಲಕ ಉತ್ತಮ ಶಿಕ್ಷಣ ಪಡೆಯುವಂಥದ್ದು. ಮತ್ತು ನಾನು ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಈ ರೀತಿಯ ಫಲಿತಾಂಶವನ್ನು ನಾವು ಕಾಣಬೇಕು ಅಂದಾಗ ಅಲ್ಲಿ ಆಡಳಿತ ಮಂಡಳಿ ಇರ್ಬೋದು, ಬೋಧಕ ಸಿಬ್ಬಂದಿ ಇರ್ಬೋದು, ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಬೋಧಕ ಸಿಬ್ಬಂದಿ. ಸತತವಾಗಿ ಬೋಧಕ ಸಿಬ್ಬಂದಿಯ ಪ್ರಯತ್ನ ಈ ಒಂದು ಫಲಿತಾಂಶವನ್ನು ನಾವು ನೋಡಲಿಕ್ಕೆ ಸಿಗುವಂಥದ್ದು ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ರಮೇಶ್ ಅವರ ಪ್ರಯತ್ನದಲ್ಲಿ ಬೋಧಕ ಸಿಬ್ಬಂದಿಯ ಸತತ ಪ್ರಯತ್ನದಿಂದ ಇವತ್ತು ಈ ಒಂದು ಫಲಿತಾಂಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಸಿಂಧೂರಿನಲ್ಲಿ ಕೂಡ ನಮ್ಮ ಕನ್ನಡ ಶಿಕ್ಷಣ ಸಂಸ್ಥೆಯ ಜೊತೆಯಲ್ಲಿ ಈ ಒಂದು ಸೈನ್ಸ್ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅಲ್ಲೂ ಕೂಡ ಮುಂದಿನ ದಿನಮಾನಗಳಲ್ಲಿ ಫಲಿತಾಂಶವನ್ನು ನೋಡುವ ರೀತಿಯಲ್ಲಿ ನಮ್ಮ ಬೋಧಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ಈ ಭಾಗದಲ್ಲಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಂಥ ಅವಕಾಶವನ್ನು ಈ ಶಿಕ್ಷಣ ಸಂಸ್ಥೆಯ ಮೂಲಕ ದೊರಕಿಸಿಕೊಳ್ಳುವಂಥ ವ್ಯವಸ್ಥೆ ಬಹಳ ಸಂತೋಷದಾಯಕವಾಗಿದೆ ಅಂತಕ್ಕಂಥ ಮಾತನ್ನು ನಡೆಸಿದ್ದೇವೆ. ಇದರ ಲಾಭವನ್ನು ಈ ಭಾಗದ ಪಾಲಕರು ತಮ್ಮ ವಿದ್ಯಾರ್ಥಿ ತಮ್ಮ ಮಕ್ಕಳಿಗೆ ದೊರಕಿಸಿಕೊಳ್ಳುವಂಥ ಪ್ರಯತ್ನ ಆಗಬೇಕು. ಅದರ ಲಾಭವನ್ನು ನಾವೆಲ್ಲರೂ